ಓಕೆ, ಇನ್ನು ದೆಹಲಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ನಿನ್ನೆ ರಾತ್ರಿ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಸಂಸದರ ಡಿನ್ನರ್ ಮೀಟಿಂಗ್ ನಡೆದಿದೆ. ಅದು ಕೂಡ ಉಸ್ತುವಾರಿ, ಕರ್ನಾಟಕದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರ ನೇತೃತ್ವದಲ್ಲೇ ನಡೆದಿರ್ತಕ್ಕಂಥ ಸಭೆ. ಈ ಸಭೆಯಲ್ಲಿ ಹಿರಿಯ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಿಗಜಿಣಗಿ ಅವರು, ಜಗದೀಶ್ ಶೆಟ್ಟರ್ ಅವರು, ಇವರೆಲ್ಲರೂ ಕೂಡ ಸಾಕಷ್ಟು ಅಸಮಾಧಾನ ಅಂತೆ. ನೀವು ಸರಿಯಾದ ಟೈಮ್ನಲ್ಲಿ ಹೈಕಮಾಂಡ್ ಅವರು ಎಂಟ್ರಿ ಆಗಲಿಲ್ಲ, ಅಥವಾ ನಮ್ಮನ್ನು ಕರೆಸಿ ಒಂದು ಸಲಹೆ ಸೂಚನೆ ಕೇಳ್ಬೋದಾಗಿತ್ತು, ಅದನ್ನೂ ಮಾಡಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಭಿನ್ನಮತವನ್ನು ಬೇಗ ಇತ್ಯರ್ಥಪಡಿಸಿ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಸಂಸದರೆಲ್ಲರೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದನ್ನು ಅವರು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಇದು ಸಾಮಾನ್ಯವಾಗಿ ಯಾವಾಗಲೂ ಅಧಿವೇಶನಗಳು ನಡಿಬೇಕಾದ್ರೆ ಒಬ್ಬರು ಅಂದರೆ ಮಂತ್ರಿ ಯಾರಾಗಿರ್ತಾರೆ ಅವ್ರನ್ನ ಮಂತ್ರಿ ನಿವಾಸದಲ್ಲಿ ಒಂದು ಡಿನ್ನರ್ ಪಾರ್ಟಿ ನಡೆಯೋದು ಸಹಜ. ಅದರ ಪ್ರಕಾರನೇ ಈಗ BJP MP ಗಳೆಲ್ಲರೂ ಕೂಡ ನಿನ್ನೆ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಸೇರಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ನಿಜ BJPಯನ್ನು ಕಟ್ಟಿ ಬೆಳೆಸಿದ ಹಿರಿಯ ನಾಯಕರು ಈಗ ಸಂಸದರಾಗಿರ್ತಕ್ಕಂಥವರೆಲ್ಲ ಇದ್ದಾರೆ. ಅಟ್ಲೀಸ್ಟ್ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಏನು ಮಾಡಬೇಕು ಅಂತಕ್ಕಂಥ ಸಲಹೆ ಕೇಳ್ಬೋದಾಗಿತ್ತು. ಹೈಕಮಾಂಡ್ ಇಷ್ಟು ನಿಷ್ಕ್ರಿಯ ಆಗಿರೋದಕ್ಕೆ ಏನು ಕಾರಣ ಅಂತ? ಆಂತರಿಕ ಸಮಸ್ಯೆಗಳು ಇರ್ತವೆ, ಮತ್ತೆ ಅದು ಸರಿ ಹೋಗಬಹುದು ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ ಆಗಿತ್ತು. ಇದ್ರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯ ಬ್ಯುಸಿಯಲ್ಲಿ ಹೈಕಮಾಂಡ್ ಒಂದು ರೀತಿ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾ ಅದರ ಪರಿಣಾಮ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂಥದ್ದು. ಆದಾಗ್ಯೂ ಕೂಡ ಈಗ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಇತ್ಯರ್ಥಪಡಿಸುವಂಥ ಪ್ರಯತ್ನವನ್ನು BJP ಹೈಕಮಾಂಡ್ ಮಾಡ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಸಂಸತ್ ಅಧಿವೇಶನ ನಡಿಬೇಕಾದಂಥ ಸಂದರ್ಭದಲ್ಲಿ ಸಂಸದರ ಸಭೆಯನ್ನು ಕರೆಯಲಾಗುತ್ತೆ. ನಿನ್ನೆಯೂ ಕೂಡ ಒಂದು ಡಿನ್ನರ್ ಮೀಟಿಂಗನ್ನು ಇಡಲಾಗಿತ್ತು. ಈ ಡಿನ್ನರ್ ಮೀಟಿಂಗ್ನಲ್ಲಿ BJPಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಭಾಗಿಯಾಗಿದ್ದರು. ಮುಖ್ಯವಾಗಿ ರಾಜ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅವರು ಮಾತುಕತೆಯನ್ನು ಕೂಡ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ಯತ್ನಾಳ್ ಮತ್ತೆ ವಿಜೇಂದ್ರ ಅವರ ಬಣದ ನಡುವೆ ನಡೀತಿರುವಂತಹ ಸಂಘರ್ಷ ಏನಿದೆ ಇದು ಯಾವ ಹಂತವನ್ನು ತಲುಪಿರುವಂತದ್ದು, ಮತ್ತೆ ಮುಂದೆ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊಂಡ್ರೆ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಹಿರಿಯ ಸಂಸದರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂಥದ್ದು. ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಆದರೆ ಬಹಳಷ್ಟು ಬೆಳವಣಿಗೆಗಳು ಆಗಿ ಹೋಗಿದ್ದಾವೆ. ಈಗ ಚಿಂತಿಸಿ ಫಲ ಇಲ್ಲ. ಮುಂದಿನ ಹಂತದಲ್ಲಿ ಅವರಿಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿರುವಂಥದ್ದು. ಹೀಗಾಗಿ ಯಾವ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ, ಮುಖ್ಯವಾಗಿ ಯಾರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡ್ರು ಕೂಡ ಅದು ಪಕ್ಷದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಅವರಿಬ್ಬರನ್ನು ಕೂಡ ಕರೆಸಿ ಮಾತುಕತೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಹೈಕಮಾಂಡ್ ಮೇಲೆಯೂ ಕೂಡ ಒಂದು ರೀತಿ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಈ ಹಿಂದೆಯೇ ಮಧ್ಯಪ್ರವೇಶ ಮಾಡಬೇಕಾಗಿತ್ತು, ಈಗಾಗಲೇ ತಡ ಆಗಿದೆ, ಯಾಕೆ ನಾವು ಅಟ್ಲೀಸ್ಟ್ ನಮ್ಮನ್ನಾದ್ರೂ ಕರೆದು ನಮ್ಮ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬಹುದಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಅಲ್ಲಿಗೆ 3 ಬಣ ಆಗೋಯ್ತು ಇವಾಗ. ವಿಜೇಂದ್ರ ಬಣ ಒಂದು, ಯತ್ನಾಳ್ ಬಣ ಒಂದು, ತಟಸ್ಥ ಬಣ ಒಂದು. ಅವ್ರು ಇವಾಗ ಪ್ರೆಷರ್ ಹಾಕ್ತಾ ಇದ್ದಾರೆ ಸರಿಪಡಿಸಿ ಅಂತ. ನೋಡೋಣ ಏನಾಗುತ್ತೆ ಅಂತ.